ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಈ 1990s ಸಿನಿಮಾಗಳು ಅಂತಂದರೆ ಸೂಪರ್ ಡೂಪರ್ ಬಂದಂಥ ಲವ್ ಸ್ಟೋರಿಗಳು ಇವತ್ತಿಗೂ ಎಂಥ ಕಥೆಗಳಪ್ಪ ಅಂತ ಅನಿಸುತ್ತೆ. ಹಾಡುಗಳನ್ನ ಕೇಳಿದರೆ ಎವರ್ ಗ್ರೀನ್, ಇವತ್ತಿಗೂ ಕಣ್ಮುಂದೆ ಬರುವಂಥ ಹಾಡುಗಳು, ಮೆಲ್ಕ್ ಹಾಕುವಂಥ ಹಾಡುಗಳು. ಸೊ ಆಗಿನ ಕಥೆಗಳೇ ಚೆಂದ, ಆಗಿನ ಸಿನಿಮಾಗಳೇ ಚೆಂದ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಈಗ 2025ರಲ್ಲಿ ಫೆಬ್ರವರಿ 28ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಕೂಡ ನಮ್ಮನ್ನು ಆ ಕಾಲಘಟ್ಟಕ್ಕೆ, ಆ ಡಿಕೆಡ್ಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಅದುವೇ 1990 ಸಿನಿಮಾ. ಸೊ ಆ ಸಿನಿಮಾದ ಟೀಮ್ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ. ಅವನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಸೊ ಸಿನಿಮಾದ ಲೀಡ್ ಹೀರೋ ನಮ್ಮ ಜೊತೆ ಇದ್ದಾರೆ, ಅರುಣ್ ಅವರು. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ಹಾಗೆ ಸಿನಿಮಾದ ಹೀರೋಯಿನ್ ರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ರಾಣಿ, ಸೊ ಲೆಟ್ ಬಿ ವೆಲ್ಕಮ್ ರಾಣಿ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. 1990 ಅಂದ ತಕ್ಷಣ ನಿಮಗೂ ಅನಿಸುತ್ತೆ ಯಾವುದಾದ್ರೂ ಒಂದಷ್ಟು ಸಿನಿಮಾಗಳನ್ನು ಕೇಳಿದ್ರೆ, ನಾವು ಮನೇಲಿರೋರಿಗೆ, ಸೀನಿಯರ್ಸ್ಗಾಗಲಿ ಅಥವಾ ಯಾವುದೇ ಹಾಡುಗಳನ್ನ ಕೇಳಿದ್ರೆ ಅದನ್ನು ನೆನಪು ಮಾಡ್ಕೊಳ್ಳೋ ಅಂಥದ್ದೇ ಜಾಸ್ತಿ. ಅಯ್ಯೋ ಆಗ ಬರ್ತಾ ಇದ್ದ ಸಿನಿಮಾಗಳು ನಿಮಗೆ ಗೊತ್ತಿಲ್ಲ, ಆಗಿದ್ದಂಥ ಹಾಡುಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅಷ್ಟು ಒಳ್ಳೆ ಸಿನಿಮಾಗಳು, ಅಷ್ಟು ಒಳ್ಳೆ ಕತೆ ಬಂದಂಥ ಟೈಮ್ಗೆ ನೀವು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ. ಸೊ 1990 ಅಂದ ತಕ್ಷಣ ನೀವೇನು ಹೇಳ್ತೀರಾ ನಿಮ್ಮ ಸಿನಿಮಾ ಬಗ್ಗೆ? ಹೋಪ್ಫುಲಿ ನೀವು ಆ ಡೆಕೇಡ್ ಅಲ್ಲಿ ಬಂದಿರೋ ಸಿನಿಮಾಗೆ ಎಷ್ಟು ವ್ಯಾಲ್ಯೂ ಇದೆಯೋ ಇದು ಆ ಲಿಸ್ಟ್ಗೆ ಲಾಸ್ಟಲ್ಲೆಲ್ಲ ಸೇರ್ಕೋಬೋದು ಅಂತ ನಮ್ಮ ಹೋಪ್ ಇದೆ. ಓಕೆ. ಮ್ಯೂಸಿಕಲ್ ಆಗಿ ಅಷ್ಟೊಂದು ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ, ಅಷ್ಟೊಂದು ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ. ಚಿತ್ರಮ್ಮ ಹಾಡಿದ್ದಾರೆ, ಚಿನ್ಮಯಿ ಮ್ಯಾಮ್ ಹಾಡಿದ್ದಾರೆ, ವಿಜಯ್ ಯೇಸುದಾಸ್ ಸರ್ ಹಾಡಿದ್ದಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಆ ಟೈಮಲ್ಲಿ ಯಾವ ಇನ್ಸ್ಟ್ರೂಮೆಂಟು ಎಲ್ಲ ಪ್ರಾಮಿನೆಂಟ್ ಆಗಿತ್ತು ಅದನ್ನ ಬೇಸ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿದ್ದಾರೆ, ಮೆಲೋಡಿ ಮಾಡಿದ್ದಾರೆ. ಸೊ ಐ ಹೋಪ್ ಆ ಲಿಸ್ಟ್ ಇದು ಒಂದು ಸೇರ್ಕೊಳ್ಳುತ್ತೆ ಅಂತ. ಓಕೆ, ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ನಮ್ದು ಟೈಟಲ್ ಇಂದ 1990s. ಸೊ ಮೂವಿ ನೋಡಿದರೆ ಎಲ್ರಿಗೂ ಆ ಲೋಕಕ್ಕೆ ಹೋದಂಗಿರುತ್ತೆ. ಸೊ ನಮ್ಮದು ಮೇಕಿಂಗ್ ಹಾಗೆ ಇದೆ, ಆ್ಯಂಡ್ ಮೂವಿಲಿ ನಾವು ಯೂಸ್ ಮಾಡಿರೋ ಪ್ರಾಪ್ಸು, ವೆಹಿಕಲ್ಸು, ಸೊ ಎಲ್ಲ ನೋಡಿದರೆ ಓ ಕರೆಕ್ಟ್ 90sಲ್ಲಿ ಹಿಂಗಿತ್ತಲ್ಲ ಅಂತ ನೆನಪಾಗೋ ಥರ ಇದೆ ಆಡಿಯನ್ಸಿಗೆ. ಸೊ ಆ ಟೈಟಲ್ ಏನಿದೆ ಮೂವಿ ನೋಡಿದರೆ ಅವ್ರಿಗೆ ಅನಿಸುತ್ತದು. ಡೆಫಿನೆಟ್ ಆಗಿ 35 ವರ್ಷ ಹಿಂದೆ ಕರ್ಕೊಂಡು ಹೋಗ್ತೀರಿ ಹಾಗಿದ್ರೆ. ಈಗ ಅವ್ರು ಹೇಳ್ದಂಗೆ ಈಗ 1990 ಅಂತ ಹೇಳಿದ್ರಿ. ಸೊ ಈಗ ನೋಡಿ, ಟೆಕ್ನಾಲಜಿ ಸಿಕ್ಕಾಪಟ್ಟೆ ಮುಂದುವರೆದಿದೆ. ಈ AI ಎಲ್ಲ ಇರ್ಬೋದು, ಸಿನಿಮಾಗಳಿಗೆ ಬಳಸ್ತಾ ಇರುವಂಥ ಗ್ರಾಫಿಕ್ಸ್ ಎಲ್ಲ ಇರ್ಬೋದು, ಪ್ರತಿಯೊಂದು ನೋಡಿದಾಗ ಸಮ್ವೇರ್ ಇವಾಗ. ಬಟ್ 35 ವರ್ಷ ಹಿಂದೆ ಹೋಗಿ ಆ ಸಂದರ್ಭಕ್ಕೆ, ಆ ಡಿಕೆಟ್ ತಕ್ಕಂಗೆ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಅಂಥ ಚಾಲೆಂಜಸ್ಗಳನ್ನ ಏನು ಫೇಸ್ ಮಾಡಿದ್ರೆ? ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಾದ್ರು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಈಸಿಯಾಗಿ ಹೇಳ್ತಾರೆ, ಎಲ್ಲ ಬ್ರಾಡ್ ಆಗಿದ್ದಾರೆ, ಏನೇ ಹೇಳ್ಬೋದು. ಬಟ್ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಇಲ್ವೋ, ಬಟ್ ಫ್ರೀಡಮ್ ಅಂತೂ ಇದೆ, ಹೇಳ್ಬೋದು. ಇವಾಗ ಒಂದು ಫ್ರೆಂಡ್ ಗೊತ್ತಿರೋರು ಅದನ್ನು ಏನಾದ್ರು ಹೇಳ್ಬೋದು. ಅವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮೂವಿಯಲ್ಲೇ ಅವನು ಹುಡುಗಿ ಜೊತೆ ಮಾತಾಡ್ಬೇಕಂದ್ರೆ ಅಷ್ಟೊಂದು ಪ್ರಾಸೆಸ್ ಇದೆ ಅವನಿಗೆ. ಫ್ರೆಂಡ್ಸ್ ಎಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಅವನು ಅದನ್ನ ಫೀಲಿಂಗ್ ತಡೆಯೋಕ್ಕಾಗಲ್ಲ, ಅಷ್ಟು ದಿನ ತಡೆಯೋಕ್ಕಾಗಲ್ಲ. ಫೈನಲ್ ಹೆಂಗಾದ್ರು ಹೇಳಬೇಕು ಅನ್ನೋವಾಗ ಬಂದು ಅವನು ಒಂದು ಫೋನ್ ಎತ್ಕೊಂಡು ಲ್ಯಾಂಡ್ಲೈನ್ ಫೋನಿಂದ ರಿಂಗ್ ಮಾಡಿ ಹೇಳ್ತಾನೆ. ಸೊ ಎಷ್ಟೇ ಟೆಕ್ನಾಲಜಿ ಚೇಂಜ್ ಆಗಿದ್ರು ಒಳಗಿರೋ ಕೋರ್ ಎಮೋಷನ್ ಲವ್ ಸೇಮೇ. ಸೊ ಆ ವಿಷಯದಲ್ಲಿ ಎಲ್ಲ ನಮ್ಮ ಮೂವಿ ಕನೆಕ್ಟ್ ಆಗ್ತಾರೆ. ಎಲ್ಲರಿಗೂ ಒಂದು ನಾಸ್ಟಾಲಜಿಕ್ ಫೀಲ್ ಅಂತ ಕೊಡುತ್ತೆ. ಓಕೆ, ಹೀಗೆ ನೋಡಿ, ಇತ್ತೀಚೆಗೆ ಬರ್ತಾ ಇರೋ ಸಿನಿಮಾಗಳನ್ನ ನಾವು ನೋಡಿರ್ತೀವಿ, ಹೇಗಿರುತ್ತೆ ಅಂತ ನಮಗೊಂದು ಐಡಿಯಾ ಇರುತ್ತೆ. ಆ್ಯಂಡ್ ಹಳೆ ಸಿನಿಮಾಗಳನ್ನ ಟಿವಿಲಿ ನೋಡ್ಕೊಂಡಿರ್ತೀವಿ ಅಲ್ವಾ. ಬಟ್ ನೀವು ಅದೊಂದು ಪಾತ್ರ ಮಾಡುವಾಗ ಒಂದಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಈಗ ಜನರಲ್ ಆಗಿ ನಾವು ಇಷ್ಟು ಫಾರ್ವರ್ಡ್ ಆಗಿರೋದ್ರಿಂದ ಆಗಿನ ನಟನೆಗಳನ್ನ ನೋಡ್ಕೊಂಡಾಗ ಬಹಳ ಕಷ್ಟ ಏನೋ, ಎಷ್ಟು ಚೆನ್ನಾಗಿ ನಟಿಸ್ತಾ ಇದ್ರಪ್ಪ ಈಗಿನವರೆಲ್ಲ ಅನ್ನೋ ಥರ ಜನ ಕಂಪೇರ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಹೇಗೆ ಅನಿಸ್ತಾ ಇತ್ತು ಆ ಥರ ಪಾತ್ರ ನಟಿಸುವಾಗ, ಆ ಪಾತ್ರದಲ್ಲಿ ಇನ್ವಾಲ್ವ್ಮೆಂಟ್ ಕೊಡುವಾಗ ಹೇಗಿತ್ತು? ಆ್ಯಕ್ಚುಲಿ ಫಸ್ಟು ಡೈರೆಕ್ಟರ್ ಸರ್ ನನ್ನ ಕ್ಯಾರೆಕ್ಟರ್ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಒಂದು ವಿಲೇಜ್ ಗರ್ಲ್ ಕ್ಯಾರೆಕ್ಟರ್, ಮತ್ತು ಅವಳ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಲೆಹೆಂಗಾ ಓಡ್ನಿ, ಆ ಥರ ಒಂದು ಟ್ರೆಡಿಷ್ನಲ್ ಕಾಸ್ಟ್ಯೂಮ್ಸ್ ಇದ್ದಾಗ, ಬಿಕಾಸ್ ಅದನ್ನು ನಾನು ಆ ಥರ ಕಾಸ್ಟ್ಯೂಮ್ಸ್ನ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ನಾನು ಅಂದ್ಕೊಂಡೆ ನಾನು ಏನಿದ್ದೀನಿ ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರ್, ಅದು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಪರ್ಫಾರ್ಮ್ ಮಾಡಬೇಕಾದ್ರೂ ಕೂಡ ಅದು ಏನು ಇರ್ತಿತ್ತು, ಡೈರೆಕ್ಟರ್ ಸರ್ ಏನು ಹೇಳ್ತಾ ಇದ್ರು. ಸೊ ನಾನು ನೋಡ್ತಾ ಇದ್ದೆ ಮೂವೀಸ್ ಎಲ್ಲ. ನನಗೆ ಮಹಾರಾಷ್ಟ್ರ ಮ್ಯಾಮ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರ ಮೂವೀಸ್, ಅವ್ರ ಸಾಂಗ್ಸ್ ನಾನು ತುಂಬ ನೋಡ್ತೀನಿ. ಸೊ ಒಂದೊಂದು ಎಕ್ಸ್ಪ್ರೆಷನ್ಸ್ ಏನಿರ್ತಿತ್ತು, ಸೊ ಅವ್ರದ್ದು ನಾನು ನೋಡಿ ತುಂಬ ಕಲ್ತಿದ್ದೆ. ಸೊ ಹಾಗಾಗಿ ನನಗೆ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದ್ದಿದ್ದರಿಂದ ಅದನ್ನು ಪೋರ್ಟ್ರೇ ಮಾಡೋಕ್ಕೆ ನನಗೆ ತುಂಬ ಪ್ರೀತಿ ಹುಟ್ಟಿದ್ರಿಂದ ಆ ಕ್ಯಾರೆಕ್ಟರ್ ಮೇಲೆ ಅದನ್ನು ನಾನು ತುಂಬ ಚೆನ್ನಾಗಿ ನಿಭಾಯಿಸಿದೆ. ಸೊ ಈಗೆಲ್ಲ ಮಾಡ್ರನ್ ಡ್ರೆಸ್ಸಲ್ಲಿ ಗ್ಲಾಮರಾಗಿ ಕಾಣಿಸ್ಕೊಳ್ಳೋದಕ್ಕೆ ತುಂಬ ಜನ, ಒಂದು ಸಿನಿಮಾ ಅಂತ ಬಂದಾಗ ಡೆಫಿನೆಟ್ ಆಗಿ ನಮ್ಮನ್ನು ನಾವು ತುಂಬ ಚೆನ್ನಾಗಿ ತೋರಿಸ್ಕೊಳ್ಬೇಕು, ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದಿರುತ್ತೆ. ಸೊ ನೀವು ಕಂಪ್ಲೀಟ್ ಹಿಂದೆ ಹೋಗಿದ್ರಿ, ಲಂಗ ದಾವಣಿ, ಹಳ್ಳಿ ಲುಕ್ಕಲ್ಲಿ. ಸೊ ಅದು ಹೇಗೆ ಅನಿಸ್ತಾ ಇತ್ತು?
ಅದು ಹೇಗಿದೆ ಅಂದರೆ ಈಗ ಮಾಡ್ರನ್ ಆಗಿ ಆ ಥರ ಗ್ಲಾಮರಸ್ ಆಗಿ ನಾವು ಆಚೆ ಎಲ್ಲರನ್ನೂ ನೋಡ್ತಾ ಇರ್ತೀವಿ ಮೂವೀಸಲ್ಲಿ ಅಂತಾನೆ ಅಲ್ಲ. ಇವಾಗ ಆಚೆ ಯಾರು ಚೆನ್ನಾಗಿ ರೆಡಿಯಾಗಿ ಹೋದರೆ ನಾರ್ಮಲ್ ಬ್ಯಾಂಗ್ಳೂರಲ್ಲೇ ಈ ಥರ ಯಾರನ್ನೂ ನಾವು ನೋಡಲ್ಲ, ಈ ಥರ ಯಾರು ಓಡಾಡಲ್ಲ. ಇವಾಗ ಇವನ್ ಹಳ್ಳಿಯವರು ಕೂಡ ಗ್ಲಾಮರಸ್ ಆಗೇ ಇರ್ತಾರೆ, ಅವರು ಜೀನ್ಸ್ ಹಾಕ್ತಾರೆ, ಸೊ ಮಾಡರ್ನ್ ಡ್ರೆಸ್ಸಸ್ ಹಾಕ್ತಾರೆ, ಆ ಥರ ಕಾಸ್ಟ್ಯೂಮ್ಸ್ ಯಾರೂ ಹಾಕಲ್ಲ. ಸೊ ಮೂವಿಲಿ ನನ್ನನ್ನು ಆ ಥರ ನೋಡಿದಾಗ ಓ ಹುಡುಗಿರು ಈ ಥರ ಕಾಸ್ಟ್ಯೂಮ್ ಹಾಕಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಸೊ ಆ ಥರ ಇದೆ. ಸೊ ನೋಡಿ, ಇವಾಗ ಈಗಿನ ಜನ್ರೇಷನ್ಗೆ ಎಲ್ಲರೂ ಹೇಳ್ತಾರೆ ಜನ್ರೇಷನ್ಗೆ ತಕ್ಕ ಹಾಗೆ ಅಂದರೆ ಜನ ಏನು ಕೇಳ್ತಾರೆ ಅದನ್ನು ಕೊಡ್ತಾ ಹೋಗಬೇಕು, ಚೇಂಜಸ್ ಕೇಳ್ತಾ ಹೋಗ್ತಾರೆ ಅಂತ ಎಲ್ಲರೂ ಹೇಳ್ತೀವಿ. ಸೊ ಈಗ ಈ 2025 ಅಷ್ಟು ಹಳೆಯ ಕಥೆನ ನಾವು ಈಗ ಜನರ ಮುಂದೆ ಇಟ್ಟರೆ ಹೇಗೆ ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಹೇಗೆ ರಿಸೀವ್ ಮಾಡ್ಬೋದು, ಒಪ್ಕೊಳ್ತಾರ ಜನ ಅಂತ ಅನಿಸಿದೆಯಾ? ಅನಿಸಿದೆ ಮೇಡಮ್. ಪ್ರಾಸೆಸ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ಅಲ್ಲೆಲ್ಲ ಅನಿಸಿದೆ. ಬಟ್ ಏನಂದರೆ ಫುಲ್ಲು ಸಾರಿ ಮೂವಿ ಎಲ್ಲ ಮುಗಿದ್ಮೇಲೆ ಒಂದು ರಫ್ ಆರ್ಡರ್ ಹಾಕ್ಬಿಟ್ಟು ರಫ್ ಏಟಿಂಗ್ ಆದಮೇಲೆ ಡಬ್ಬಿಂಗ್ ಆದಮೇಲೆ ನೋಡಿದ್ಮೇಲೆ ಅದು ಆ ಮೂವಿಯಲ್ಲಿ ಎಮೋಷನ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಎಮೋಷನ್ ಅಕ್ರಾಸ್ ಜನರೇಷನ್ ಎಮೋಷನ್ ಸೇಮೇ, ಲವ್ವೇನೆ, ಅಫೆಕ್ಷನು, ಫ್ರೆಂಡ್ಶಿಪ್ಪು, ಅಮ್ಮ ಅಂದರೆ ಪೇರೆಂಟ್ಸ್ ಮೇಲೆ ಇರೋ ಲವ್ ಎಲ್ಲ ಸೇಮೇ ಇದೆ. ಬಟ್ ಇವಾಗ ಡೆಫಿನಿಷನ್ ಅದು ಅಪ್ರೋಚ್ ಚೇಂಜ್ ಆಗಿದೆ. ಇವಾಗ ಕ್ಯಾಶುವಲ್ ಆಗಿ ಇದು ಮಾಡ್ತಾ ಇದ್ದಾರೆ, ಅಷ್ಟೊಂದೇನು ಓಪನ್ ಆಗಿ ಅಡ್ರೆಸ್ ಮಾಡಲ್ಲ. ಲವ್ ಇದ್ರೂ ಇದೆ ಅನ್ನೋ ಥರ. ಅವಾಗ ಲವ್ ಅಂದ್ರೆ ಒಂದು ಬೇರೆ ತರನೇ ಅಪ್ರೋಚ್ ಇತ್ತು. ಸೊ ಹಾರ್ಟ್ ಕೋರ್ ಎಮೋಷನ್ ಸೇಮೆ, ಅದು ಮಾತ್ರ ನಿಮಗೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಅದು ನಿಮಗೆ ಸಿನಿಮಾ ನೋಡಿದ್ರೆ ಯಾವ ಜನರೇಷನ್ ಆದ್ರೂ ಸಿನಿಮಾ ನೋಡಿದ್ರೆ ಸಿನಿಮಾ ನಿಮ್ ಜೊತೆ ಕ್ಯಾರಿ ಆಗುತ್ತೆ. ಕತೆ ಹಳೆದೆ ಹೊಸದಾಗಿ ಹೇಳ್ತಾ ಇದೀವಿ ಅಂತ ಹೇಳ್ತಿದ್ದೀರಾ ಅಥವಾ ಹೇಗೆ? ಇವಾಗ ನೀವು ನೋಡ್ಬೋದು, ಇವಾಗ ಏನು ಬರ್ತಾ ಇದೆ ಹಳೆ ಕಾಲದೇ ಟ್ರೆಂಡ್ ಆಗ್ತಾ ಇರೋದು. ಇವಾಗ ಇವನ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅವಾಗೆಲ್ಲ ಬೆಲ್ ಬಾಟಮ್ ಪ್ಯಾಂಟ್ಸ್ ಇರ್ತಾ ಇತ್ತು, ಇವಾಗ ಅದೇ ವೈಡ್ ಲೆಗ್ ಜೀನ್ಸ್. ಸೊ ತುಂಬ ಅದೇ ಥರ ಆಗ್ತಾ ಇದೆ. ಇವಾಗ ಬರ್ತಾ ಇರೋ ಸಿನಿಮಾಗಳ ಮಧ್ಯ ನಮ್ಮದು ವಿಭಿನ್ನ ಕತೆ. ಮತ್ತು ಹೇಗಿದೆ ಅಂದರೆ ಈಗ ನಾರ್ಮಲ್ ಸ್ಟೋರೀಸು ನಾರ್ಮಲ್ ಇವಾಗ ಇದ್ದಿದ್ದನ್ನ ನೋಡೋದಕ್ಕಿಂತ ಅವಾಗ ಹೆಂಗಿತ್ತು ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ನಾವೇ ಚಿಕ್ಕವರಿದ್ದಾಗ ಯಾವುದೋ ಒಂದು ಮನೆ ಫಂಕ್ಷನ್ ಇರುತ್ತೆ ಅಥವಾ ನಮ್ಮ ಅತ್ತೆ ನಮ್ಮ ಮಾಮ ಯಾವುದೋ ಒಂದು ಮದುವೆ ಇರುತ್ತೆ. ಸೊ ಕುತ್ಕೊಂಡು ಅವ್ರದ್ದು ಮದುವೆ ವಿಡಿಯೋ ಸೀರೀಸ್ ನೋಡ್ಬೇಕಾದ್ರೆ ಓ ಅವಾಗ ಹಿಂಗಿತ್ತಲ್ಲ, ನಾನು ಹಿಂಗಿದ್ದೆ ಅಲ್ಲ ಅಂತ ನಾವೇ ಅದನ್ನು ನೆನ್ಪಿಸ್ಕೋತೀವಿ. ಆರಲ್ಸ್ ಆಲ್ಬಮ್ಸ್ ನೋಡಬೇಕಾದ್ರೆ. ಸೊ ಹಾಗೆ ನಮ್ಮ ಕತೆ 1990s ಏನಿದೆ ಕುತ್ಕೊಂಡು ನೋಡೋ ಆಡಿಯನ್ಸಿಗೆ ಅಷ್ಟು ಖುಷಿ ಕೊಡುತ್ತೆ. ಓ ಅವಾಗ ಹಿಂಗಿತ್ತು, ಈ ಥರ ಇತ್ತು, ಓಕೆ ಇದು ಪ್ರಾಪರ್ಟಿಯಲ್ಲಿ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಅದರಲ್ಲಿ ಅಂಬಾಸಿಡರ್ ಕಾರ್ ಯಾವುದೋ ಒಂದು ಸ್ಮಾಲ್ ಸೀನಲ್ಲಿ ಯೂಸ್ ಮಾಡಿದ್ವಿ, ಅದು ನೋಡಿದಾಗ ಓ ಈ ಕಾರ್ ಇತ್ತು ಅವಾಗ. ಸೊ ಹಾಗೆ ವಿಭಿನ್ನ ಇದೆ ನಮ್ಮ ಕತೆ. ಸೊ ನೋಡೋ ಆಡಿಯನ್ಸ್ಗೆ ಒಂಥರ 90s ಏನಿದೆ ಆ ಲೋಕಕ್ಕೆ ಹೋಗಿ ಬರ್ತಾರೆ ಅವರು. ಹಾಗಾಗಿ ಈ ಇದರಲ್ಲಿ ನೋಡಲೇಬೇಕು ನಮ್ಮ ಸಿನಿಮಾನ. ಸೊ ಈಗ ಇನ್ನೊಂದೇನು ಅನ್ಸುತ್ತೆ, ಈಗ ಪ್ರಾಪರ್ಟಿ ಅಂತ ಹೇಳಿದ್ರೆ, ಸೊ ಪ್ರಾಪರ್ಟಿ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರಸ್ತೆ ತಗೊಳ್ಳಿ. ಈಗ ನಾವು ಆಗಿನ ಥರ ಸುತ್ತ ನಾವು ನೋಡಲ್ಲ, ಆ ಥರ ಮನೆಗಳಿರಬಹುದು ಅಥವಾ ರಸ್ತೆ ಇರ್ಬೋದು, ಸುತ್ತ ಎನ್ವಿರಾನ್ಮೆಂಟ್ ನಮ್ಗೆ ಆ ಥರ ಸಿಗಲ್ಲ ಇವಾಗ. ಸೊ ಹೆಂಗೆ ಇದೆಲ್ಲ ಸೆಟ್ ಎಲ್ಲ ಯಾವ ಥರ ಹಾಕಿದ್ರು ಅಥವಾ ಎಲ್ಲಾದ್ರೂ ಅದೇ ಪ್ಲೇಸಿಗೆ ಒಳ್ಳೆ ಹಳ್ಳಿಗೆ ಹುಡ್ಕೊಂಡು ಹೋಗಿದ್ರ ಅಥವಾ ಹೆಂಗೆ? ಲೊಕೇಶನ್ಸ್ ಅಲ್ಲಿ ಕಾಂಪ್ರಮೈಸೇ ಆಗಿಲ್ಲ, ಎಲ್ಲ ಲೈವ್ ಲೊಕೇಶನ್ಸೇ. ಯಾವುದು ರೆಪ್ಲಿಕೇಟ್ ಮಾಡಬೇಕು ಒಂದು ಸ್ಟ್ರೀಟ್ನ ಈ ಥರ ಕಲರಿಂಗ್ ಮಾಡೋ ಈ ಥರ ಆ ಥರ ಮನೆ ಎಲ್ಲ ರೆಪ್ಲಿಕೇಟ್ ಮಾಡೋ ಆ ಥರ ಮಾಡಿಲ್ಲ. ಎಲ್ಲ ಲೈವ್ ಲೊಕೇಶನ್ಗೆ ಸ್ವಲ್ಪ ಇನ್ನೂ ಆ ಹಳೆ ಇದರಲ್ಲಿ ಆ ಥರನೇ ಇರ್ತಾರಲ್ಲ ಆ ಥರ ಲೊಕೇಶನ್ಗೆ ಹೋಗಿ ಇದು ಮಾಡಿದ್ವಿ. ಅಂಡ್ ಆಲ್ಸೋ ನಮ್ಮ ಆರ್ಟ್ ಡೈರೆಕ್ಟರ್ ಕಣ್ಕಣ್ಣ ಅಂತ ಇದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಅದರಲ್ಲಿ ಒಂದು ಫೋನ್ ಯೂಸ್ ಮಾಡಿದೀವಿ, ಅದು ಈ ತರ ಡೈಲ್ ಮಾಡ್ತೀವಲ್ಲ, ಆ ಫೋನ್ ಇಂದ ಹಿಡಿದು ಚಿಕ್ಕ ಚಿಕ್ಕ ವಿಷಯ, ಚಿಕ್ಕ ಚಿಕ್ಕ ಡೀಟೇಲ್ ತುಂಬಾ ಚೆನ್ನಾಗಿ ಇದು ಮಾಡಿದ್ರು. ಅವಾಗ ಯಾವ ತರ ಡಾಲರ್ ಹಾಕ್ತಿದ್ರು, ಆಂಜನೇಯನ್ ಡಾಲರ್ ಒಂದು ಹಾಕ್ತೀನಿ, ಕೈಗೊಂದು ಕಟ್ಕೊಂಡಿರ್ತೀನಿ, ಆಮೇಲೆ ಕಾಸ್ಟ್ಯೂಮ್ ಇಂದ ಹಿಡಿದು ಅವಾಗ ಹವಾಯಿ ಚಪ್ಪಲಿ ಹಾಕ್ತೀವಲ್ಲ. ಸೊ ಇದೆಲ್ಲ ಮೈನ್ಯೂಟ್ ಡೀಟೇಲ್ಸ್ ನಾವು ಹಂಗೆ ರೆಡಿಯಾಗಿ ಬಂದ್ರೇನು ನಮ್ಗೆ ಅದೇ ಅರ್ಧ ಪರ್ಫಾರ್ಮೆನ್ಸ್. ಸೊ ಆ ಥರ ಕಾನ್ಫಿಡೆನ್ಸ್ ಕೊಡ್ತಿದ್ರು. ಸೊ ನಿಮಗೆ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಸಿನಿಮಾ. ಮೋಸ್ಟ್ಲಿ ಫೆಬ್ರವರಿ ಬದಲು ಜನವರಿಲಿ ಏನಾದರೂ ರಿಲೀಸ್ ಆಗಿದ್ದಿದ್ರೆ ಈ ಥರನೇ ಟ್ರೈ ಮಾಡ್ತಿದ್ರೇನೋ 14th ಪ್ರಪೋಸ್ ಮಾಡೋಕ್ಕೆ. ಯಾಕಂದರೆ ಟ್ರೈಲರ್ ಟೀಸರ್ ನೋಡಿದಾಗ ಒಂದು ಒಳ್ಳೆ ಲವ್ ಸ್ಟೋರಿ ಅಂತ ನಿಜವಾಗ್ಲೂ ಕಾಣಿಸುತ್ತೆ, ಇಲ್ಲಿ ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ ಇದೆ ಅನ್ನೋದಂತೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಅನಿಸ್ತು ಜನವರಿಗೆ ರಿಲೀಸ್ ಆಗಬೇಕಿತ್ತು ಅಲ್ವಾ? ನೀವೇನೋ ಡಬಲ್ ಧಮಾಕ ಬಗ್ಗೆ ಎಲ್ಲ ಮಾತಾಡಿದ್ರಿ, ಎಷ್ಟು ವೆಲ್ಕಮಿಂಗ್ ಆಗಿದೆ ಹಂಗಿದ್ರೆ ಈ ಮಂತ್ ನಿಮಗೆ? 2025 ತುಂಬಾ ಲೈಕ್ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಫಸ್ಟು ಅದೇ ಜಾನಲ್ಲಿ ಬೇಬೀಸ್ ಆಯಿತು, ಬಟ್ ಆವಾಗ ನಾವಿನ್ನೂ ರಿಲೀಸ್ ಡೇಟ್ ಫಿಕ್ಸ್ ಮಾಡಿರಲಿಲ್ಲ. ಸೊ ನಾನು ಅಂದ್ಕೊಂಡೆ ಓಕೆ ಟೈಮ್ ಇದೆ, ಫಿಕ್ಸ್ ಮಾಡ್ತಾ ಇದ್ದೀವಿ ಇನ್ನು ಅಂತ. ಸೊ
ಫೆಬ್ಬಲ್ಲೇ ಅಂತ ಗೊತ್ತಾಯಿತು. ಸೊ ನನ್ಗೆ ಅವಾಗ ಓಕೆ ಚಾನಲ್ ಹಿಂಗೆ ಫೆಬ್ಬಲ್ ಹಿಂಗೆ ಕಂಪ್ಲೀಟ್ ಆಲ್ ಆಫ್ ಅ ಸಡನ್ ಡಬಲ್ ಹ್ಯಾಪಿನೆಸ್ ಬಂದಂಗೆ ಆಯಿತು. ಸೊ ತುಂಬ ಖುಷಿ ಆಗ್ತಾಯಿದೆ. ನೆಕ್ಸ್ಟು ಇನ್ನು ಏನೇನು ಬರುತ್ತೆ ಕಮ್ಮಿಂಗ್ ಮಂತ್ಸಲ್ಲಿ ನೋಡಬೇಕು ಅಂತ. ಸೊ ಹಂಗಿದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಸಿನಿಮಾ ಡೇಟ್ ಹತ್ರ ಬರ್ತಾ ಇದ್ದಂಗೆ? ತುಂಬಾ ಎಕ್ಸೈಟ್ಮೆಂಟ್ ಇದೆ, ಖುಷಿ ಇದೆ, ಭಯ ಇದೆ, ಎಲ್ಲ ಥರ ಎಮೋಷನ್ಸ್ ಇದೆ. ಬಿಕಾಸ್ ಶೂಟ್ಸ್ ನಡಿಬೇಕಾದ್ರೆಲ್ಲ ಸುಮ್ಮನೆ ನಾನು ಅನ್ಕೋತಾ ಇದ್ದೆ, ಇವಾಗ ಯಾವುದಾದ್ರೂ ಶೂಟ್ ಮುಗಿಸ್ಕೊಂಡು ಬಂದರೆ ಓಕೆ ನಾಳೆ ಮೂವಿ ರಿಲೀಸ್ ಇರುತ್ತೆ ಅಂದರೆ ಹೇಗಿರುತ್ತೆ ಹಿಂದಿನ ದಿನ ಫೀಲಿಂಗು, ನಿದ್ದೆ ಬರುತ್ತಾ, ಯಾವ ಥರ ಇರುತ್ತೆ ಅಂತ. ಸೊ ಆ ಡೇ ಇನ್ನೇನು ಬಂತು 28. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ ಆ್ಯಂಡ್ ಭಯ ಇದೆ ಹೇಗಿರುತ್ತೆ ಜನರ ರೆಸ್ಪಾನ್ಸ್ ಅಂತ. ಸೊ ನೋಡಬೇಕು 28. ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ, ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಕಾನ್ಫಿಡೆನ್ಸ್ ಇಲ್ಲ, ಅದು ಮಿಕ್ಸ್ಡ್ ಆಗಿದೆ, ಅದು ಡಿಫೈನ್ ಮಾಡಕ್ಕೆ ಆಗ್ತಿಲ್ಲ. ಓಕೆ. ಶೂಟ್ ಮಾಡ್ಬೇಕಾದ್ರೆ ಹ್ಯಾಪಿಯಾಗಿ ಏನೋ ಎಲ್ಲ ನಾವು ಮಾಡ್ಕೊಂಡು ಅದು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಅದಾದ್ಮೇಲೆ ಇವಾಗ ರಿಲೀಸ್ಗೆ ಹತ್ತತ್ರ ಬರ್ತಾ ಬರ್ತಾ ಸ್ವಲ್ಪ ಭಯ ಆಗ್ತಿದೆ, ಎಕ್ಸೈಟ್ಮೆಂಟು ಇದೆ. ಒಂಥರ ಇವಾಗ ಚೆನ್ನಾಗಿ ಓದಿರ್ತಾನೆ ಅವನು, ಎಕ್ಸಾಮ್ ಬಂದ್ರೆ ಎಕ್ಸಾಮ್ ಅಪ್ರೋಚ್ ಆಗ್ತಾ ಆಗ್ತಾ ಅವನಿಗೊಂದು ಭಯ ಆಗುತ್ತಲ್ಲ, ಕರೆಕ್ಟ್, ಆ ತರ ಒಂದು ಫೀಲಿಂಗ್ ಇದೆ. ಎಸ್, ನೋಡಿ ಈಗ ಪ್ರತಿ ಶುಕ್ರವಾರ ನೋಡ್ತಾ ಇರ್ತೀವಿ, 5ರಿಂದ 6 ಸಿನಿಮಾಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಷ್ಟೋ ಸಿನಿಮಾಗಳು ಇಂಥದ್ದೊಂದು ಸಿನಿಮಾ ಬಂದಿತ್ತಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಆ ಥರ ಆಗ್ಲಿಕ್ಕೆ ಯಾರು ಇಷ್ಟಪಡಲ್ಲ, ಎಲ್ಲರೂ ನಮ್ಮ ಸಿನಿಮಾ ಗೆಲ್ಲಬೇಕು ಅಂತಾನೆ ಅನ್ಕೊಂಡಿರ್ತಾರೆ. ಸೊ ಆ ವಿಚಾರದಲ್ಲಿ 1990 ಸಿನಿಮಾ ಯಾವ ಮಟ್ಟಕ್ಕೆ ಜನರ ಥಿಯೇಟರ್ ಹತ್ರ ಸೆಳಿಬೋದು ಅಂತ ಅನ್ಸುತ್ತೆ? ಯಾವುದಾದ್ರೂ ಮೇಜರ್ ಪಾಯಿಂಟ್ ನಾ ಹೇಳ್ತೀನಿ, ಇದೇ ಕಾರಣಕ್ಕೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ ಅನ್ನೋದಾದ್ರೆ ಯಾವುದು? ಡೆಫಿನೆಟ್ಲಿ ಇವಾಗ ನಾವು ಇದೇ ತರಾನೇ ಅನ್ಕೊಂಡಿದ್ವಿ. ಎಲ್ಲ ಎಷ್ಟೋ ನ್ಯೂ ಕಮರ್ ಸಿನಿಮಾ ಬರುತ್ತೆ ಹೋಗುತ್ತೆ, ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಕೆಲವೊಂದು ಸಿನಿಮಾ ಕಂಟೆಂಟ್ ಸೂಪರ್ ಆಗಿರುತ್ತೆ, ಅದು 3rd ಡೇ 4th ಡೇ ಪಿಕಪ್ ಆಗೋಷ್ಟಲ್ಲೇ ಥಿಯೇಟರ್ಲೇ ಇರಲ್ಲ, ನಾವು ನೋಡೋಣ ಅನ್ನೋಷ್ಟಲ್ಲೇ ಥಿಯೇಟರ್ ಇರಲ್ಲ. ಸೊ ದಟ್ ವೇ ಏನಂದ್ರೆ ನಾವು ಫಸ್ಟ್ ಒಂದು ಟೀಸರ್ ಲಾಂಚ್ ಮಾಡಿದ್ವಿ, ಅಲ್ಲಿಂದ ಒಂದು 3 ಸಾಂಗ್ ಈವೆಂಟ್ ಮಾಡಿದ್ವಿ, ಆಮೇಲೆ ಟ್ರೈಲರ್ ಲಾಂಚ್ ಮಾಡಿದ್ವಿ, ಮಳೆ ಹನಿ ಅಂತ ಒಂದು ಸಾಂಗ್ ಮಾಡಿದ್ವಿ. ಎಲ್ಲದಕ್ಕೂ ಬರ್ತಾ ಇರೋ ರೆಸ್ಪಾನ್ಸ್, ಅದು ರೀಚ್ ಆಗ್ತಿರೋ ರೀತಿ ನೋಡಿದ್ರೆ ನಮಗೆ ಇವಾಗ ಸ್ವಲ್ಪ ಅದು ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಿದೆ. ಸೊ ಇದು ರೀಚ್ ಆಗುತ್ತೆ. ಆಡಿಯನ್ಸ್ ಒಂದ್ಸತಿ ಬಂದು ಥಿಯೇಟರ್ ಕುತ್ಕೊಂಡು ಸಿನಿಮಾ ನೋಡಿದ್ರೆ ಅವರೇ ಆಟೋಮೆಟಿಕ್ ಆಗಿ ಹೇಳ್ತಾರೆ, ಎಲ್ಲರನ್ನು ಕರ್ಕೊಂಡ್ ಬರ್ತಾರೆ. ಸಿನಿಮಾ ಅವರೊಟ್ಟಿಗೆ ಕೆಲವೊತ್ತಾದ್ರೂ ಆ ಆಡಿಟೋರಿಯಂ ಇಂದ ಆಚೆ ಹೋದ್ರೆ ಸ್ವಲ್ಪ ಹೊತ್ತಾದ್ರೂ ಅವ್ರ ಜೊತೆ ಸಿನಿಮಾ ಇರುತ್ತೆ. ಓಕೆ. ಸೊ ಈ 1990ಯಲ್ಲಿ ಈ ಸಿನಿಮಾದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಏನೆಲ್ಲ ಎಕ್ಸ್ಪೆಕ್ಟ್ ಮಾಡೋಣ, 1990s ಹೇಗಿತ್ತು ಈಗ ನೋಡೋ ಆಡಿಯನ್ಸ್ ನಾವು ಅವಾಗಲೇ ಹೇಳ್ದಂಗೆ. ಸೊ ಇವಾಗಿನ ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂತಂದರೆ ಫೀಲಿಂಗ್ಸಿಗೆ ಅಷ್ಟು ಯಾರು ಬೆಲೆ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಈಗ ಅಪ್ಪ ಅಮ್ಮಂಗೆ ಮಕ್ಕಳು ಬೆಲೆ ಕೊಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ ಬರ್ತಾ ಜನ್ರೇಷನಲ್ಲಿ. ಸೊ ನಮ್ಮ ಮೂವಿಯಲ್ಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ, ಫ್ಯಾಮಿಲಿನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಮತ್ತು ತಂದೆ ಮಗಳ ಬಾಂಧವ್ಯ ಹೇಗಿರುತ್ತೆ, ಒಂದು ಪ್ಯೂರ್ ಲವ್ ಇದೆ. ಸೊ ಅದನ್ನು ನೋಡಿದವ್ರಿಗೆ ಫೀಲಿಂಗ್ಸ್ ಅರ್ಥ ಆಗುತ್ತೆ, ಓಕೆ ಹೇಗೆ ಏನು ಅಂತ ಹೇಳಿ. ಮತ್ತು ನಾವು ಹೇಳ್ದಂಗೆ ಕತೆ ಕೂಡ ತುಂಬ ವಿಭಿನ್ನವಾಗಿದೆ. ನಾರ್ಮಲ್ ಏನೋ ಒಂದು ಲವ್ ಸ್ಟೋರಿ ಥರ ಇಲ್ಲ, ತುಂಬ ಕ್ಯಾರೆಕ್ಟರ್ಸ್ ಬರುತ್ತೆ ಇದ್ರ ಮಧ್ಯ, ತುಂಬ ಫ್ಯಾಮಿಲಿ ಸೀಕ್ವೆನ್ಸಸ್ ಇರುತ್ತೆ. ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಇದೆ ನಾರ್ಮಲ್ ಕತೆಗಿಂತ. ಕಂಪ್ಲೀಟ್ ಕಾಂಬೋ. ಹೌದು. ಎಸ್, ನೋಡಿದ್ರಲ್ಲ 1990 ಸಿನಿಮಾದ ಹೀರೋ ಹಾಗೂ ಹೀರೋಯಿನ್ ನಮ್ಮ ಜೊತೆ ಕುತ್ಕೊಂಡಿದ್ರು, ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ರು. ಸೊ ಈ 1990 ಅಂತಿದಾಗೇನೆ ನಮಗೂ ಗೊತ್ತು, ಎಲ್ರಿಗೂ ಆ ಭಾಗದ ಆ ಕಾಲಘಟ್ಟದ ಸಿನಿಮಾಗಳು ಎಷ್ಟು ಚೆನ್ನಾಗಿತ್ತು, ಹಾಡುಗಳು ಎಷ್ಟು ಚೆನ್ನಾಗಿತ್ತು, ಆ ರೀತಿ ಸಿನಿಮಾಗಳು ಬರಬಾರ್ದಾ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಇವ್ರು ಹೇಳೋ ಪ್ರಕಾರ ಸಿನಿಮಾ ಅದೇ ರೀತಿಯಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ, ಈಗಿನ ಜನ್ರೇಷನ್ ಅವರು ಕೂಡ ಈ ಸಿನಿಮಾನ ಇಷ್ಟಪಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಥಿಯೇಟ್ರಿಗೆ ಹೋಗಿ ಫೆಬ್ರವರಿ 28ನೇ ತಾರೀಕು 1990 ಸಿನಿಮಾ ನೋಡಿ, ಯಾಕಂದರೆ ಇದು ನಮ್ಮ ಕನ್ನಡದ ಸಿನಿಮಾ. ಸೊ ಹಾಗಾಗಿ ನಾವು ಕನ್ನಡದವರಾಗಿ ಥಿಯೇಟ್ರಿಗೆ ಹೋಗಿ ಕನ್ನಡ ಸಿನಿಮಾನ ನೋಡೋ ಮುಖಾಂತರ ನಮ್ಮ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.